ನಿರಾಣಿ ಕಾರ್ಖಾನೆಯಲ್ಲಿ 79ನೇ ಸ್ವಾತಂತ್ರ್ಯೋತ್ಸವ ಹಾಗೂ ಮುರುಗೇಶ್ ನಿರಾಣಿ ಹುಟ್ಟುಹಬ್ಬ ಆಚರಣೆ ನಡೆಯಿತು. ಆತ್ಮನಿರ್ಭರ ಭಾರತದ ಕನಸು ನನಸಾಗ್ತಾ ಇದೆ ಅನ್ನುವಂಥ ಮಾತನ್ನ ಈ ಕಾರ್ಯಕ್ರಮದಲ್ಲಿ ಮುರುಗೇಶ್ ನಿರಾಣಿ ಹೇಳಿದ್ದಾರೆ. ಇಲ್ಲಿ 75 ವರ್ಷ ಮೇಲ್ಪಟ್ಟ ಹಿರಿಯರಿಗೆ ಹಾಗೂ ತಂತ್ರಜ್ಞರಿಗೆ ಸನ್ಮಾನ ಕಾರ್ಯಕ್ರಮವನ್ನ ಕೂಡ ಆಯೋಜನೆ ಮಾಡಲಾಯಿತು. ಹಾಗೆ ಶೈಕ್ಷಣಿಕ ದತ್ತು ಯೋಜನೆಗೆ ಚಾಲನೆಯನ್ನ ಕೂಡ ನೀಡಲಾಗಿದೆ. ಭಾರತವೆಂದರೆ ಸನಾತನ ಮತ್ತು ನೂತನದ ಸಮ್ಮಿಲನವಾಗಿದೆ. ನಮಗೆ 10,000ಕ್ಕೂ ವರ್ಷ ಹಳೆಯದಾದಂಥ ಶ್ರೀಮಂತ ಇತಿಹಾಸ ಮತ್ತು ಪರಂಪರೆ ಇದೆ. ಮುಂದೆಯೂ ಸಾವಿರಾರು ವರ್ಷ ಸ್ಥಿರವಾಗಿ ನಿಲ್ಲುವಂಥ ಗಟ್ಟಿತನ ಭಾರತಕ್ಕಿದೆ. ಅಳಿದು ಹೋದ ಸಂಸ್ಕೃತಿಗಳ ನಡುವೆ ಭಾರತದ ಶ್ರೀಮಂತ ಪರಂಪರೆ ಇಂದಿಗೂ ಕೂಡ ಜೀವಂತವಾಗಿದೆ. ಹೀಗಾಗಿ ನಾವು ಭಾರತೀಯರು ಎನ್ನುವುದು ನಮ್ಮ ಪಾಲಿನ ಸಾರ್ವಕಾಲಿಕ ಭಾಗ್ಯ ಎಂದು ಮಾಜಿ ಸಚಿವ ಹಾಗೂ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಮುರುಗೇಶ್ ನಿರಾಣಿ ಹೇಳಿದರು. ಸಾಹೇಬರು ಇನ್ನೊಂದು ಕೆಲಸವನ್ನ ರೈತರಿಗೋಸ್ಕರ ಮಾಡಿದ್ರು. ಈ ಸಕ್ಕರೆ ಕಾರ್ಖಾನೆ ಕಟ್ಟಿದ ಮೇಲೆ ನಮ್ಮ ಹುಡುಗರು ಬೇರೆ ಬಿಸ್ನೆಸ್ಗೆ ಹೋಗೋನು, ಸಿಮೆಂಟು, ಸ್ಟೀಲು, ಬಿಲ್ಡರ್ ಹೋಗೋಣ ಅಂದಾಗ ನಮ್ಮ ರೈತರಿಗೆ ಅನುಕೂಲ ಆಗ್ಬೇಕು. ನಾವು ಮಾಡುವ ಉದ್ಯೋಗ ನಮ್ಮ ಉದ್ಯೋಗದ ಜೊತೆಗೆ ನಾಡಿನ ಸಾವಿರಾರು ರೈತರಿಗೆ ಅನುಕೂಲ ಆಗಬೇಕು, ಕಾರ್ಮಿಕರಿಗೆ ಉದ್ಯೋಗ ಸಿಗಬೇಕಂತ ತಿಳ್ಕೊಂಡು ಕಬ್ಬಿನಿಂದ ಸಕ್ಕರೆ ಇಥನಾಲನ್ನು ಮಾಡಿದರು. ಬರುವಂಥ ದಿನದಲ್ಲಿ ಗೋವಿನ ಜೋಳದಿಂದ ಇಥನಾಲನ್ನು ಮಾಡಬೇಕು. ಗೋವಿನ ಜೋಳದಿಂದ ಇಥನಾಲ್ ಮಾಡಿ ರೈತರಿಗೆ ಪರ್ಯಾಯ ಬೆಳೆಯನ್ನು ಕೊಡಬೇಕು ಅಂತ ತಿಳ್ಕೊಂಡು ಡೈಲಿ 3,500 ಟನ್ನಿನ ಅಟ್ಟು ಫ್ಯಾಕ್ಟ್ರಿಯನ್ನು ಮಾಡಿದ್ರು. 16 ಲಕ್ಷಕ್ಕೆ 3,500 ಟನ್ ಒಂದಿನ ಗೊಂಜಾಳ ಬೇಕು. ನಮ್ಮ 4 ಜಿಲ್ಲೆಯವರು ಉಪಬೆಳೆ ಗೊಂಜಾಳವಾಗಿ ಬೆಳೆದಾಗ ಒಳ್ಳೆಯ ಬೆಲೆ ನಮ್ಮ ರೈತರಿಗೆ ಸಿಗ್ತದ, ಪರ್ಯಾಯ ಬೆಳೆ ಸಿಗ್ತದ ಅನ್ನೋದು ಇಟ್ಟುಕೊಂಡು ಗ್ರೈನ್ ಟು ಇಥನಾಲ್ ಕಾರ್ಖಾನೆಯನ್ನು ಈಗಾಗಲೇ ಮಾಡಿದ್ದಾರೆ. ಅದ್ರ ಜೊತೆಗೆ ಬೇಸಾಯದಲ್ಲಿ ನಮ್ಮವ್ರು ಜೋಳ ಬೆಳೀತಿದ್ರು. ಮತ್ತೆ ಜೋಳ ಹೊಳೆ ತರಬೇಕು, ಜೋಳದಿಂದ ಅದನ್ನು ಕ್ರಷಿಂಗ್ ಮಾಡಿ ಇಥನಾಲನ್ನು ಮಾಡಬೇಕಂತೇಳಿ ಅವ್ರು ಸರ್ಟಿಫಿಕೇಟನ್ನು ಕೊಟ್ಟರು. ಈ ಥರ ನಮ್ಮ ಹಾಲಿನಲ್ಲಿ ಹೆಂಗೆ ಬೆಣ್ಣೆ, ತುಪ್ಪ, ಪನ್ನೀರ್ ಅದ ಹಂಗೆ ನಮ್ಮ ಕಬ್ಬಿನಲ್ಲಿ ಎಲ್ಲನೂ ಇದೆ. ಈ ಕಬ್ಬಿನಿಂದ ಏವಿಯೇಷನ್ ಫ್ಯೂಲ್ ಮಾಡೋಕ್ಕೆ ವಿಜಯ್ ನಿರಾಣಿ ಅವರು ಕಂಕಣಬದ್ಧವಾಗಿ ನಿಂತು ದುಡಿದಾಗ ನಿಮ್ಮೆಲ್ಲರ ಆಶೀರ್ವಾದದಿಂದ ವಿಜಯ್ ನಿರಾಣಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಹೆಸರನ್ನು ಮಾಡಿಕೊಂಡ್ರು. ಅದು ಮುಧೋಳದ ಹೆಮ್ಮೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೆ. ಸಾಹೇಬರು ಇನ್ನೊಂದು ಕೆಲಸವನ್ನ ರೈತರಿಗೋಸ್ಕರ ಮಾಡಿದ್ರು. ಈ ಸಕ್ಕರೆ ಕಾರ್ಖಾನೆ ಕಟ್ಟಿದ ಮೇಲೆ ನಮ್ಮ ಹುಡುಗರು ಬೇರೆ ಬಿಸ್ನೆಸ್ಗೆ ಹೋಗೋನು, ಸಿಮೆಂಟು, ಸ್ಟೀಲು, ಬಿಲ್ಡರ್ ಹೋಗೋಣ ಅಂದಾಗ ನಮ್ಮ ರೈತರಿಗೆ ಅನುಕೂಲ ಆಗ್ಬೇಕು. ನಾವು ಮಾಡುವ ಉದ್ಯೋಗ ನಮ್ಮ ಉದ್ಯೋಗದ ಜೊತೆಗೆ ನಾಡಿನ ಸಾವಿರಾರು ರೈತರಿಗೆ ಅನುಕೂಲ ಆಗಬೇಕು, ಕಾರ್ಮಿಕರಿಗೆ ಉದ್ಯೋಗ ಸಿಗಬೇಕಂತ ತಿಳ್ಕೊಂಡು ಕಬ್ಬಿನಿಂದ ಸಕ್ಕರೆ ಇಥನಾಲನ್ನು ಮಾಡಿದರು. ಬರುವಂಥ ದಿನದಲ್ಲಿ ಗೋವಿನ ಜೋಳದಿಂದ ಇಥನಾಲನ್ನು ಮಾಡಬೇಕು.